ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನೋಡೋದಾದರೆ ಫಿಶ್ ಫ್ರೈ ಅನ್ನೋದು. ವಿಡಿಯೋಗೂ ಹೋಗೋಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ, ಕಂಪ್ಲೀಟ್ ವಿಡಿಯೋ ಅನ್ನೋದು ನೋಡಿ. ಸೊ ಇವತ್ತು ಫಿಶ್ ಫ್ರೈ ಅನ್ನೋದು ತಿನ್ನಬೇಕು ಅನಿಸಿದ್ದೆ ತಡ ನಮ್ಮ ಹಸ್ಬೆಂಡ್ ಅವರು ಬ್ಯಾಗ್ ತಗೊಂಡು ಇಲ್ಲಿ ಡೈರೆಕ್ಟಾಗಿ RMS ಅನ್ನೋ ಶಾಪ್ಗೆ ವಿಸಿಟ್ ಆದರು. ಇಲ್ಲಿ ಪ್ರೈಸಸ್ ಎಲ್ಲ ರೀಸನೇಬಲ್ ಆಗಿರುತ್ತೆ, ಹಾಗೆ ಫಿಶ್ ಕೂಡ ಫ್ರೆಶ್ ಆಗಿರುತ್ತೆ. ನಮ್ಮ ಏರಿಯಾದಲ್ಲಿ ಪ್ರೈಸ್ ಬಂದುಬಿಟ್ಟು ನಮಗೆ 200 per kg ಅನ್ನೋದು ಬಿದ್ದಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದಲ್ವ ಆ ಫಿಶ್ಶು. ನಿಮ್ಮ ಏರಿಯಾದಲ್ಲಿ ಎಷ್ಟಿದೆ ಏನು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫಿಶ್ ಅನ್ನೋದು ತಂದಿದ ತಕ್ಷಣ ಲೆಮನ್ ಅನ್ನೋದು ಹಾಗೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಾದಮೇಲೆ ಫ್ರೈಗೆ ಬೇಕಾಗಿರೋಷ್ಟು ಖಾರದ ಪುಡಿ, ಉಪ್ಪು, ಹಾಗೆ ಗರಂ ಮಸಾಲ, ಹಾಗೆ ಫಿಶ್ ಫ್ರೈ ಮಸಾಲ, ಹಾಗೆ ನಿಂಬೆಹಣ್ಣು, ಎಣ್ಣೆ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ಎಣ್ಣೆ ಹಾಕೋದ್ರಿಂದ ನಮಗೆ ಫಿಶ್ ಫ್ರೈ ಅನ್ನೋದು ಡ್ರೈ ಆಗಿ ಇಲ್ದಿರ ಜ್ಯೂಸಿಯಾಗಿ ಬರುತ್ತೆ. ಹಾಗೆ ಲೆಮನ್ ಅನ್ನೋದು ಕಂಪಲ್ಸರಿ ಯೂಸ್ ಮಾಡಬೇಕು ಸೀ ಫುಡ್ಡಲ್ಲಿ, ಯಾಕಂದರೆ ಅದು ಸ್ಮೆಲ್ ಅನ್ನೋದು ನಮ್ಗೆ ಅಷ್ಟೊಂದು ಬರೋದಿಲ್ಲ ಲೆಮನ್ ಹಾಕೋದ್ರಿಂದ. ಒನ್ಸ್ ನಾವೆಲ್ಲ ಇದು ಹಾಕಾದ್ಮೇಲೆ ಮಸಾಲೆಯನ್ನು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಅನ್ನೋದು ಕಲಿಸ್ಬೇಕಾಗುತ್ತೆ. ಎಲ್ಲ ಮಸಾಲ ಈ ಥರ ಮಿಕ್ಸ್ ಆದಮೇಲೆ ಫಿಶ್ ಅನ್ನೋದು ಒಂದೊಂದಾಗಿ ತಗೊಂಡು ಮಸಾಲೆ ಅನ್ನೋದು ಎಲ್ಲ ಕೂಡ ಅಪ್ಲೈ ಮಾಡ್ಕೊಳ್ಳಿ. 2 ಸೈಡ್ ಕೂಡ ಕ್ಲೀನಾಗಿ ಅಪ್ಲೈ ಮಾಡಾದಮೇಲೆ ಒಂದೊಂದಾಗಿ ಎಲ್ಲ ಕೂಡ ಈ ಥರ ಮಸಾಲೆ ಅನ್ನೋದು ಅಪ್ಲೈ ಮಾಡಿ 20 ರಿಂದ 30 ನಿಮಿಷ ಅನ್ನೋದು ಹಾಗೆ ಬಿಡಿ ಫ್ರೆಂಡ್ಸ್. ಯಾಕಂದರೆ ಮಸಾಲೆ ಅನ್ನೋದು ನಾವು ಒನ್ಸ್ ಅಪ್ಲೈ ಮಾಡಾದಮೇಲೆ ಆ ಥರ ಬಿಡೋದ್ರಿಂದ ಎಲ್ಲ ಕೂಡ ಉಪ್ಪು ಖಾರ ಅನ್ನೋದು ನಮಗೆ ಪೀಸ್ಗೆ ಚೆನ್ನಾಗಿ ಹಿಡಿಯುತ್ತೆ. ಒನ್ಸ್ ಆ ಥರ ಇಟ್ಟಾದಮೇಲೆ ನಾವು ಫ್ರೈ ಮಾಡೋದ್ರಿಂದ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ಥರ ನೀವು ಒಂದು 30 ರಿಂದ ಅಥವಾ 20 ನಿಮಿಷ ಮಿನಿಮಮ್ ಅನ್ನೋದು ಇಕ್ಕಿ. ಇಲ್ಲೇ ನೀವು ನೋಡ್ಬೋದು ನಾನು ಮಸಾಲೆ ಎಲ್ಲ ಅಪ್ಲೈ ಮಾಡಾದಮೇಲೆ ನಾನು 30 ನಿಮಿಷ ಇಕ್ಕಾಗಿದೆ. ಮತ್ತೊಂದು ಸಲ ನಾನೆಲ್ಲ ಕೂಡ ಮಸಾಲೆ ಅನ್ನೋದು ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ನೀವು ಡೈರೆಕ್ಟಾಗಿ ಈಗ ತಾವ ಮೇಲೆ ಆದರೂ ಫ್ರೈ ಮಾಡ್ಬೋದು. ನಾನು ಬಂದುಬಿಟ್ಟು ಇವತ್ತು ಓವೆನ್ನಲ್ಲಿ ಕುಕ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಓವನ್ ಟ್ರೇ ಏನಿದೆ ಅದರಲ್ಲಿ ಒಂದೊಂದಾಗಿಯೇ ಜೋಡಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಬಂದುಬಿಟ್ಟು 1/2 kg ಮಾತ್ರ ತೊಗೊತಾ ಇದ್ದೀನಿ. ಇನ್ನು 1/2 kg ಬಂದು ಸಾಂಬಾರು ಮಾಡ್ತೀನಿ. ಅದರಿಂದ 1/2 kg ಏನು ನಾನು ಮಸಾಲೆ ಎಲ್ಲ ಅಪ್ಲೈ ಮಾಡಿದ್ದೆ ಅದು ಟ್ರೇ ಮೇಲೆ ಒಂದೊಂದಾಗಿಯೇ ಜೋಡಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾನೇ ವೀಡಿಯೋ ನೋಡ್ತಾ ಇದ್ದೀರಾ. ಸೊ ಒನ್ಸ್ ಈ ಥರ ಟ್ರೇ ಮೇಲೆ ಜೋಡಿಸಾದ್ಮೇಲೆ ನಾನು ಓವೆನ್ ಅನ್ನೋದು ಪ್ರೀ ಹೀಟ್ ಮಾಡಿದ್ದೆ 10 ನಿಮಿಷ ಅನ್ನೋದು. ಸೊ ಈಗ ನಾನು ಡೈರೆಕ್ಟಾಗಿ ಅದರಲ್ಲಿ ಇಕ್ಕಿಬಿಟ್ಟು ನಾನೀಗ ಟೈಮು ಹಾಗೆ ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡ್ಕೊತೀನಿ. ಇಲ್ಲಿ ನೀವು ಬಂದುಬಿಟ್ಟು 20 ರಿಂದ ಮ್ಯಾಕ್ಸಿಮಮ್ ಅಂದರೆ 20 ಅಥವಾ ಮಿನಿಮಮ್ ಅಂದರೆ ಒಂದು 15 ಮಿನಿಟ್ಸ್ ಅನ್ನೋದು ತಗೊಳ್ಳುತ್ತೆ. 15 ರಿಂದ 20 ಮಿನಿಟ್ಸ್ ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 25 ಮಿನಿಟ್ಸ್ ಅನ್ನೋದು ಕುಕ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಇದು ಫಿಶ್ ಅನ್ನೋದು. ಸೊ ಟೆಂಪ್ರೇಚರ್ ಬಂದುಬಿಟ್ಟು ನಾನಿಲ್ಲಿ 150 ಅನ್ನೋದು ಇಕ್ತಾಯಿದ್ದೀನಿ. ಸೊ 150 ಟೆಂಪ್ರೇಚರಲ್ಲಿ ನೀವು 20 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಥವಾ 25 ನೀವು ಕುಕ್ ಮಾಡ್ಕೋಬೋದು. ಈ ಥರ ಒನ್ಸ್ ಇಕ್ಕಾದ್ಮೇಲೆ ನೋಡ್ಬೋದು ನೀವು, ನಾನೊಂದು 20 ಮಿನಿಟ್ಸ್ ಅಷ್ಟೇ ಇಕ್ಕಿದ್ದೆ, ಅಷ್ಟರಲ್ಲಿ ಚೆನ್ನಾಗಿ ಕುಕ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಅಷ್ಟೊಂದು ಡ್ರೈ ಆಗಿ ಕಾಣ್ತಿಲ್ಲ, ಜ್ಯೂಸಿ ಆಗೇ ಇದೆ. ಸೊ ಈ ಥರ ನೀವು ಎಣ್ಣೆ ಹಾಕಿ ಮಾಡೋದ್ರಿಂದ ಈ ಥರ ಜ್ಯೂಸಿ ಆಗೇ ಬರುತ್ತೆ. ನೀವು ಈ ಥರ ತಾವ ಮೇಲೆ ಫ್ರೈ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ನಾನೀಗ ಈವ್ನಿಂಗ್ ಮಾಡೋದ್ರಿಂದ ಓವರ್ ಸ್ಮೆಲ್ ಅನ್ನೋದಂದರೆ ಘಾಟ್ ಅನ್ನೋದು ಬರುತ್ತೆ ಮನೆಯಲ್ಲಿ ಅಂತ ಓವೆನಲ್ಲಿ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.